ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಬಹುದು. ಹಾಗೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 1950ರ ದಶಕದ ಉತ್ತರಾರ್ಧದಲ್ಲಿ ಈಜಿಪ್ಟ್ ಯಾವ ದೇಶದೊಂದಿಗೆ ಸೇರಿ ಯುನೈಟೆಡ್ ಅರಬ್ ಗಣರಾಜ್ಯ ಎಂಬ ರಾಜ್ಯವನ್ನು ರಚಿಸಲಾಯಿತು? ಆಪ್ಷನ್ ಎ ಟರ್ಕಿ, ಆಪ್ಷನ್ ಬಿ ಸಿರಿಯಾ, ಆಪ್ಷನ್ ಸಿ ಲಿಬಿಯಾ, ಆಪ್ಷನ್ ಡಿ ಜೋರ್ಡಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಿರಿಯಾ. ಈಜಿಪ್ಟ್ ಮತ್ತು ಸಿರಿಯಾ 1958ರಲ್ಲಿ ಯುನೈಟೆಡ್ ಅರಬ್ ಗಣರಾಜ್ಯ ಅನ್ನು ರಚಿಸಿದವು. ಯುಎಆರ್ ಒಂದು ಸಾರ್ವಭೌಮ ರಾಜ್ಯವಾಗಿದ್ದು, ಪ್ಯಾನ್ ಅರಬ್ ಒಕ್ಕೂಟದತ್ತ ಮೊದಲ ಹೆಜ್ಜೆಯಾಗಬೇಕೆಂದು ಉದ್ದೇಶಿಸಲಾಗಿತ್ತು. ಈ ಒಕ್ಕೂಟವು ಅಲ್ಪಕಾಲಿಕವಾಗಿತ್ತು. 1961ರಲ್ಲಿ ಸಿರಿಯಾ ಬೇರ್ಪಟ್ಟಾಗ ಕೊನೆಗೊಂಡಿತು. 1971ರವರೆಗೆ ಈಜಿಪ್ಟ್ ಯುನೈಟೆಡ್ ಅರಬ್ ಗಣರಾಜ್ಯ ಎಂದು ಕರೆಯಲ್ಪಡುತ್ತಿತ್ತು. ಗಮಲ್ ಅಬ್ದುಲ್ ನಾಸರ್ ಅದರ ಅಧ್ಯಕ್ಷರಾಗಿ ಯುಎಆರ್ ಅನ್ನು ಒಂದೇ ರಾಜಕೀಯ ಘಟಕವಾಗಿ ರಚಿಸಲಾಯಿತು. ನಾಸರ್ ಪ್ರತಿ ಪ್ರಾಂತ್ಯಕ್ಕೂ ಇಬ್ಬರು ಉಪಾಧ್ಯಕ್ಷರನ್ನು ನೀಡಿದರು. 1958ರ ತಾತ್ಕಾಲಿಕ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಫೆಬ್ರವರಿ 25, 1958ರಂದು ಯುನೈಟೆಡ್ ಸ್ಟೇಟ್ ಯುಎಆರ್ ಅನ್ನು ಗುರುತಿಸಲಾಯಿತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜಿಲ್ಲಾ ಕೃಷಿ ಹವಾಮಾನ ಘಟಕಗಳನ್ನು ಭಾರತ ಹವಾಮಾನ ಇಲಾಖೆಯು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 2018, ಆಪ್ಷನ್ ಬಿ 2019, ಆಪ್ಷನ್ ಸಿ 2020, ಆಪ್ಷನ್ ಡಿ 2022. ಸರಿಯಾದ ಉತ್ತರ ಆಪ್ಷನ್ ಎ 2018. ಭಾರತ ಹವಾಮಾನ ಇಲಾಖೆ ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆಯಡಿ ಜಿಲ್ಲಾ ಕೃಷಿ ಹವಾಮಾನ ಘಟಕಗಳನ್ನು ಪುನರುಜ್ಜೀವನಗೊಳಿಸಲು ಯೋಜಿಸಿದೆ. ಡಿಎಎಂಯುಗಳನ್ನು ಮೊದಲು 2018ರಲ್ಲಿ ಐಎಂಡಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದೊಂದಿಗೆ ಸ್ಥಾಪಿಸಿತು. ಹವಾಮಾನ ಡೇಟಾಗಳನ್ನು ಬಳಸಿಕೊಂಡು ಉಪ-ಜಿಲ್ಲಾ ಮಟ್ಟದ ಕೃಷಿ ಸಲಹೆಗಳನ್ನು ಒದಗಿಸುವುದು ಇದರ ಗುರಿಯಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನೆಲೆಗೊಂಡಿರುವ ಡಿಎಎಂಯುಗಳು ಬಿತ್ತನೆ, ಕೊಯ್ಲು, ರಸಗೊಬ್ಬರಗಳು ಮತ್ತು ನೀರಾವರಿ ಕುರಿತು ಸಲಹೆಗಳನ್ನು ಸಿದ್ಧಪಡಿಸಿದ್ದವು. ಈ ಸಲಹೆಗಳನ್ನು ವಾರಕ್ಕೆ 2 ಬಾರಿ ಸಂದೇಶಗಳು, ವಾಟ್ಸಾಪ್, ಪತ್ರಿಕೆಗಳು ಮತ್ತು ವೈಯಕ್ತಿಕವಾಗಿ ರೈತರೊಂದಿಗೆ ಹಂಚಿಕೊಳ್ಳಲಾಗಿತ್ತು. ಅವರ ರೈತರೊಂದಿಗೆ ಚಟುವಟಿಕೆಗಳನ್ನು ಯೋಜಿಸಲು ಸಹಾಯ ಮಾಡಿದರು ಮತ್ತು ಹವಾಮಾನಗಳನ್ನು ವೈಪರೀತ್ಯಗಳಿಗೆ ಮುಂಚಿತ ಎಚ್ಚರಿಕೆಯನ್ನು ನೀಡಿದರು. ಮುಂದಿನ ಪ್ರಶ್ನೆ, ಸ್ವಚ್ಛತಾ ಹೀ ಸೇವಾ 2024 ಅಭಿಯಾನದ ವಿಷಯ ಯಾವುದು? ಆಪ್ಷನ್ ಎ ಸ್ವಭಾವ ಸ್ವಚ್ಛತಾ, ಸಂಸ್ಕಾರ ಸ್ವಚ್ಛತಾ, ಆಪ್ಷನ್ ಬಿ ಸ್ವಚ್ಛತಾ ಹೀ ಸೇವಾ ಏಕ್ ಸಂಕಲ್ಪ, ಆಪ್ಷನ್ ಸಿ ಸ್ವಚ್ಛ ಭಾರತ್ ಹರಿತ್ ಭಾರತ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸ್ವಭಾವ ಸ್ವಚ್ಛತಾ, ಸಂಸ್ಕಾರ ಸ್ವಚ್ಛತಾ. ಸ್ವಚ್ಛತಾ ಹೀ ಸೇವಾ 2024ರ ಅಭಿಯಾನವು 17 ಸೆಪ್ಟೆಂಬರ್ರಿಂದ 2 ಅಕ್ಟೋಬರ್ 2024ರವರೆಗೆ ನಡೆಯಿತು. 2024ರ ಥೀಮ್ ಸ್ವಭಾವ ಸ್ವಚ್ಛತಾ, ಸಂಸ್ಕಾರ ಸ್ವಚ್ಛತಾ ಎಂದು ಇದೆ. ಈ ಅಭಿಯಾನವು ಸ್ವಚ್ಛತಾ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಜಾಗೃತಿಯನ್ನು ಮೂಡಿಸಲು ಉದ್ದೇಶಿಸಲಾಗಿದೆ. ಇದು ರಾಷ್ಟ್ರದಾದ್ಯಂತ ಸವಾಲಿನ ಮತ್ತು ನಿರ್ಲಕ್ಷಿಸಲ್ಪಟ್ಟ ತ್ಯಾಜ್ಯ ಪ್ರದೇಶಗಳನ್ನು ಗುರಿಯಾಗಿ ಹೊಂದಿರುವ ದೊಡ್ಡ ಪ್ರಮಾಣದ ಸ್ವಚ್ಛತಾ ಡ್ರೈವ್ಗಳನ್ನು ಕೇಂದ್ರೀಕರಿಸುತ್ತದೆ. ಈ ಅಭಿಯಾನವು ನೈರ್ಮಲ್ಯ ಕಾರ್ಮಿಕರ ಕೊಡುಗೆಗಳನ್ನು ಗುರುತಿಸುವ ಮತ್ತು ಗೌರವಿಸುವ ಕಾರ್ಯಕ್ರಮವನ್ನು ಮಾಡುತ್ತದೆ. ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು 19 ಸೆಪ್ಟೆಂಬರ್ 2024ರಂದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ನಡೆದ ಸಾಫಿಯಾ ಮಿತ್ರ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಈ ಸಾಫಿಯಾ ಮಿತ್ರ ಸಮ್ಮೇಳನವು ಭಾರತೀಯ ಸರ್ಕಾರವು ಪ್ರಾರಂಭಿಸಿದ ಅಭಿಯಾನದ ಪಾಕ್ಷಿಕ ಚಟುವಟಿಕೆಗಳ ಭಾಗವಾಗಿ ಆಯೋಜಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ನಾವ್ಜಿಕ್ ನಾವ್ಮುಫ್ಕ್ ಕಲ್ಲಿದ್ದಲು ನಿಕ್ಷೇಪಗಳಿವೆ? ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಮೇಘಾಲಯ, ಆಪ್ಷನ್ ಸಿ ಅರುಣಾಚಲ ಪ್ರದೇಶ, ಆಪ್ಷನ್ ಡಿ ಮಣಿಪುರ. ಸರಿಯಾದ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ. ನಾವ್ಜಿಕ್ ನಾವ್ಮುಫ್ಕ್ ಅರುಣಾಚಲ ಪ್ರದೇಶದ ಏಕೈಕ ಕಲ್ಲಿದ್ದಲು ಕ್ಷೇತ್ರ ಮತ್ತು ಇದು ಚಾಂಗ್ಲಾಂಗ್
ಜಿಲ್ಲೆಯಲ್ಲಿದೆ? ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಭೂಗೋಳ ಮತ್ತು ಮಾನವ ಭೂಗೋಳದ ನಡುವಿನ ಇಂಟರ್ಫೇಸ್ ಅಧ್ಯಯನವನ್ನು ಸೂಚಿಸುತ್ತದೆ? ಆಪ್ಷನ್ ಎ ರಾಜಕೀಯ ಭೂಗೋಳ, ಆಪ್ಷನ್ ಬಿ ಭೂರೂಪಶಾಸ್ತ್ರ, ಆಪ್ಷನ್ ಸಿ ಜೈವಿಕ ಭೂಗೋಳ, ಆಪ್ಷನ್ ಡಿ ಮಾನವಶಾಸ್ತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಭೂಗೋಳ. ಜೈವಿಕ ಭೂಗೋಳಶಾಸ್ತ್ರವು ಭೌತಿಕ ಭೂಗೋಳ ಮತ್ತು ಮಾನವ ಭೂಗೋಳದ ನಡುವಿನ ಇಂಟರ್ಫೇಸ್ನ ಅಧ್ಯಯನವಾಗಿದೆ. ಜೈವಿಕ ಭೂಗೋಳಶಾಸ್ತ್ರವು ಸಸ್ಯ ಭೂಗೋಳ, ಪ್ರಾಣಿ ಭೂಗೋಳ, ಪರಿಸರ ವಿಜ್ಞಾನ, ಪರಿಸರ ಭೂಗೋಳಗಳನ್ನು ಒಳಗೊಂಡಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.